ಕೋಲಾರ ತಾಲೂಕಿನ ಚಿನ್ನಾಪುರ ಗ್ರಾಮದ ಬಡ ರೈತ ನಾರಾಯಣಸ್ವಾಮಿ ಬುಧವಾರ ಸಂಜೆ ತಮ್ಮ ಕುರಿಗಳನ್ನು ಮೇಯಿಸಿಕೊಂಡು ಬಂದು ಕೊಟ್ಟಿಗೆಯಲ್ಲಿ ಬಿಟ್ಟು ಬೀಗ ಹಾಕಿಕೊಂಡು ಮನೆಗೆ ಹೋಗಿದ್ರು. ಆದರೆ ತಡರಾತ್ರಿ 3 ಗಂಟೆಯ ಸುಮಾರಿಗೆ ಕೊಟ್ಟಿಗೆಗೆ ನುಗ್ಗಿದ ಚಿರತೆ ಕುರಿಗಳ ರಕ್ತ ಹೀರಿ ಉಸಿರುಗಟ್ಟಿಸಿ ಕೊಂದಿದೆ. ಗುರುವಾರ ಮುಂಜಾನೆ ನಾರಾಯಣಸ್ವಾಮಿ ಬಂದು ನೋಡಿದಾಗ ಇಡೀ ಕೊಟ್ಟಿಗೆ ರಕ್ತಮಯವಾಗಿತ್ತು. ಕಣ್ಣೆದುರೇ 12 ಕುರಿಗಳು ಪ್ರಾಣ ಬಿಟ್ಟಿರುವುದನ್ನು ಕಂಡು ರೈತನ ಆಕ್ರಂದನ ಮುಗಿಲು ಮುಟ್ಟಿದೆ. ಕಳೆದ 6-7 ತಿಂಗಳ ಹಿಂದೆಯಷ್ಟೇ ಸಾಲ ಮಾಡಿ ಈ ಕುರಿಗಳನ್ನು ತಂದಿದ್ದೆ. ಇದರಲ್ಲಿ ಕೆಲವು ಕುರಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಮರಿ ಹಾಕುವ ಸ್ಥಿತಿಯಲ್ಲಿದ್ವು. ರಾತ್ರಿ 1 ಗಂಟೆಯವರೆಗೂ ನಾನು ಇಲ್ಲೇ ಓಡಾಡಿಕೊಂಡಿದ್ದೆ. 3 ಗಂಟೆ ನಂತರ ಈ ಘಟನೆ ನಡೆದಿದೆ. ನನ್ನ ಇಡೀ ಬದುಕು ಬೀದಿಗೆ ಬಂದಿದೆ. ಸರ್ಕಾರ ನನಗೆ ಸೂಕ್ತ ಪರಿಹಾರ ಕೊಡಬೇಕು ಎಂದು ರೈತ ನಾರಾಯಣಸ್ವಾಮಿ ಅವಲತ್ತುಕೊಂಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಸಂಸದ ಎಂ ಮಲ್ಲೇಶ್ ಬಾಬು, ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ರು. ಸಂತ್ರಸ್ತ ರೈತನಿಗೆ ಧೈರ್ಯ ತುಂಬಿದ ಸಂಸದರು ಶೀಘ್ರವೇ ಪರಿಹಾರ ಒದಗಿಸುವಂತೆ ಮತ್ತು ಈ ಭಾಗದಲ್ಲಿ ಚಿರತೆ ಹಿಡಿಯಲು ತಕ್ಷಣವೇ ಕಾರ್ಯಾಚರಣೆ ಆರಂಭಿಸುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸುಮಾರು ಸುತ್ತಮುತ್ತಿರೋ ಒಂದು 5-6 ಊರುಗಳಲ್ಲಿ ಎಲ್ಲರೂ ಅನೌನ್ಸ್ ಮಾಡಿ ಒಂದು ಮಾಹಿತಿ ಕೊಡ್ತೀವಿ ಅಂತ ಹೇಳ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀನಿ, ಒಂದು 4-5 ಫೋನ್ ನಂಬರ್ಸ್ ಕೊಡಿ ಅಂತ, ರೇಂಜರ್ಗಳದ್ದು ಮತ್ತು ಫಾರೆಸ್ಟರ್ಸ್ದು ಅದ. ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ ತಿಳಿಸಿ ಹಿಂಗೇನಾದರೂ ಕಾಣಿಸ್ತು ಅಂತ ಹೇಳೋಕ್ಕೆ ನಾನು ಒಂದು ಸೂಕ್ತವಾದ ಕ್ರಮ ಅವರು ಕೊಡಿ ಅಂತ ಹೇಳಿದ್ದೀನಿ ಅಂತ ಹೇಳಕ್ಕೆ ಇಷ್ಟ. ಗ್ರಾಮಸ್ಥರು ಸಹ ಸಂಜೆಯ ನಂತರ ಒಂಟಿಯಾಗಿ ಓಡಾಡಲು ಹೋಗಬೇಡ. ಕೈಯಲ್ಲಿ ಟಾರ್ಚ್ ಲೈಟ್ ಕೋಲು ಇರಲಿ. ಯಾವುದೇ ರೀತಿ ಕಾಡು ಪ್ರಾಣಿಗಳು ಕಾಣಿಸಿಕೊಂಡಾಗ ಅರಣ್ಯಾಧಿಕಾರಿಗಳಿಗೆ ತಿಳಿಸಬೇಕು ಎಂದರು. ಏನಾಗಿದೆ ಘಟನೆ 2 ದಿವಸ ಬರುತ್ತೆ, ತದನಂತರ ಬರ್ತಕ್ಕಂಥ ಮುನ್ಸೂಚನೆ ಇರ್ತವೆ. ಅದರ ಮೂಲಕ ನಮ್ಮ ರೈತರು ಮನವಿ ಮಾಡ್ತೀನಿ, ತಾವುಗಳು ಅವರು ಹೇಳಿದಂಗೆ ಒಂಟಿಯಾಗಿ ಓಡಾಡಕ್ಕೆ ಹೋಗಬೇಡಿ. ಮತ್ತು ಆ ಥರದ್ದು ಏನಾದರೂ ಗಮನಕ್ಕೆ ಬಂದರೆ ಸೂಕ್ತವಾದಂಥ ದಿಢೀರಂತ ನಮ್ಮ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ಕೊಡೋದಾಗಬೇಕು. ಹಾಗೆ ಅರಣ್ಯಾಧಿಕಾರಿಗಳು ಕೂಡ ಇದರ ಒಂದು ಮೂವ್ಮೆಂಟ್ ಏನಿದೆ, ಅದರ ಒಂದು ಓಡಾಟ ಅದನ್ನು ಕೂಡ ಗಮನಿಸಿ ಈ ಗ್ರಾಮಗಳಲ್ಲಿ ಏನು ಸುರಕ್ಷವಾಗಿ ಇವತ್ತು ಪ್ರಾಣಿಗಾಗಿರ್ತಕ್ಕಂಥ ನಾಳೆ ಮನುಷ್ಯನ ಮೇಲೂ ಅಟ್ಯಾಕ್ ಮಾಡಬಹುದು. ಘಟನಾ ಸ್ಥಳದಲ್ಲಿದ್ದ ಡಿಎಫ್ಒ ಸರಿನಾ ಸಿಕ್ಕಲಿಗರ್ ಅವರು ಮರಣೋತ್ತರ ಪರೀಕ್ಷೆಯ ಬಳಿಕ ಯಾವ ಪ್ರಾಣಿ ದಾಳಿ ಮಾಡಿದೆ ಎಂಬುದು ಪಕ್ಕಾ ಆಗಲಿದೆ. ತಕ್ಷಣವೇ ಬೋನು ಇಟ್ಟು ಚಿರತೆಯನ್ನು ಸೆರೆ ಹಿಡಿಯಲಾಗುವುದು ಎಂದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.